ಯೂಟ್ಯೂಬ್ ನಲ್ಲಿ ತಮ್ನೇಲ್ ಹಾಕೋದು ಯಾಕೆ ಅಷ್ಟು ಇಂಪಾರ್ಟೆಂಟ್? ಯೂಟ್ಯೂಬ್ ನಲ್ಲಿ ಏನಾದ್ರೂ ತಮ್ನೇಲ್ ನ ಹಾಕಿಲ್ಲ ಅಂತಂದ್ರೆ ನಮ್ಗೆ ವ್ಯೂಸೇ ಬರಲ್ವಾ? ಏನ್ ಕಾರಣ? ತಮ್ನೇಲ್ ಯಾಕೆ ಹಾಕ್ಬೇಕು? ಇದರಿಂದ ಏನ್ ಪ್ರಯೋಜನ? ಎಲ್ಲಿ ಹೋಗಿ ತಮ್ನೇಲ್ ನ ಆಡ್ ಮಾಡ್ಬೇಕು? ತಮ್ನೇಲ್ ಹಾಕುವಾಗ ಯಾವ್ಯಾವ ಮಿಸ್ಟೇಕ್ ಗಳನ್ನ ನೀವು ಮಾಡಬಾರ್ದು, ಯಾವ ರೀತಿ ತಮ್ನೇಲ್ ಗಳನ್ನ ಆಡ್ ಮಾಡ್ಬೇಕು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ವಿಡಿಯೋದಲ್ಲಿ ಫಸ್ಟ್ ನಾನು ಮೇನ್ ಆಗಿ ಹೇಳ್ಬೇಕಾಗಿರೋದು ಅಂದ್ರೆ ತಮ್ನೇಲ್ ಅಂದ್ರೆ ಏನು. ತಮ್ನೇಲ್ ಅಂತ ಅಂದ್ರೆ ಅದು ಒಂದು ಕವರ್ ಫೋಟೋ. ಇವಾಗ ಇನ್ಸ್ಟಾಗ್ರಾಮ್ ನಲ್ಲೆಲ್ಲ ನೀವು ಅಪ್ಲೋಡ್ ಮಾಡುವಾಗ ಕವರ್ ಫೋಟೋ ಅಂತ ತೋರಿಸುತ್ತೆ. ಅದೇ ರೀತಿ ಯೂಟ್ಯೂಬ್ ನಲ್ಲೂ ಕವರ್ ಫೋಟೋ ಇದೆ, ತಮ್ನೇಲ್ ಇದೆ. ಆ ತಮ್ನೇಲ್ ನ ಹಾಕಿದ್ರಾ ಅಂತ ಅಂದ್ರೆ ನೀವು ಜನರಿಗೆ ಜಾಸ್ತಿ ಕಾಣಿಸ್ಕೊಳ್ತೀರಾ. ನಿಮ್ ಫೋಟೋ ಹಾಕ್ಬೇಕಾದ್ರಲ್ಲಿ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಯೂಟ್ಯೂಬ್ ನಲ್ಲಿ ತಮ್ನೇಲ್ ನ ಅಪ್ಲೋಡ್ ಮಾಡೋದು ಅಂತ ಅಂದ್ರೆ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತೀರಲ್ವಾ, ಯೂಟ್ಯೂಬ್ ಸ್ಟುಡಿಯೋ ಹೋದ ತಕ್ಷಣನೇ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಫಸ್ಟ್ ನೀವೇನ್ ಮಾಡ್ಬೇಕು, ಫಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಬೇಕು. ಯಾವ ವಿಡಿಯೋನ ಆಡ್ ಮಾಡ್ತಾ ಇದೀರೋ ವಿಡಿಯೋ ಹಾಕೋದನ್ನ ಅಪ್ಲೋಡ್ ಮಾಡೋದನ್ನ ಫಸ್ಟ್ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡ್ ಆದ್ಮೇಲೆ ಒಂದು ತಮ್ನೇಲ್ ನ ಆಡ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಎಲ್ಲಿ ಹೋಗಿ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ಅದ್ರಲ್ಲಿ ಹೇಳಿರ್ತೀನಿ. ಫಸ್ಟ್ ಅಲ್ಲಿ ಹೋಗಿ ಆಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ 3 ಡಾಟ್ಸ್ ಕಾಣಿಸುತ್ತೆ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅಲ್ಲಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿ ಆದ್ಮೇಲೆ ಇದನ್ನ ಈ ವಿಡಿಯೋ ನೀವು ಅನ್ಲಿಸ್ಟೆಡ್ ಅಲ್ಲಿ ಹಾಕಿದ್ದನ್ನ ಪಬ್ಲಿಕ್ ಮಾಡುವಾಗ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ತಮ್ನೇಲು ಅಪ್ಲೋಡ್ ಆಗಿದ್ಯಾ ಇಲ್ಲ ಅಂತೇಳಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ತಮ್ನೇಲು ಯಾಕೆ ಅಷ್ಟು ಇಂಪಾರ್ಟೆಂಟ್, ಇದರಿಂದ ಏನ್ ಪ್ರಯೋಜನ ಅನ್ನೋದಾದ್ರೆ, ತಮ್ನೇಲ್ ನೀವು ಹಾಕಿದೀರಾ ಅಂತ ಅಂದ್ರೆ ಫಸ್ಟ್ ನಿಮ್ದು CTR ಜಾಸ್ತಿ ಆಗುತ್ತೆ. ನೀವ್ ಇವಾಗ ವಿಡಿಯೋ ನೋಡಿರ್ತೀರಾ, ಯೂಟ್ಯೂಬ್ ನಲ್ಲಿ ವಿಡಿಯೋದಲ್ಲಿ ಫಸ್ಟ್ ತಮ್ನೇಲ್ ಕಾಣಿಸ್ತಾ ಇರುತ್ತೆ, ಅವರೊಂದು ತಮ್ನೇಲ್ ನ ಹಾಕಿರ್ತಾರೆ. ಅದೇನಾಗುತ್ತೆ ಅಂದ್ರೆ ಜನರಿಗೆ ಅಟ್ರಾಕ್ಟ್ ಆಗುತ್ತೆ. ಆ ತಮ್ನೇಲ್ ನೋಡ್ಬಿಟ್ಟು ನಿಮ್ಮ ವಿಡಿಯೋನ ಕ್ಲಿಕ್ ಮಾಡ್ತಾರೆ. ನೀವು ತಮ್ನೇಲೇ ಹಾಕಿಲ್ಲ ಅಂತ ಅಂದ್ರೆ ನಿಮ್ ವಿಡಿಯೋಗೆ ವ್ಯೂಸ್ ಬರೋದಿಲ್ಲ, CTR ಜಾಸ್ತಿ ಆಗೋದಿಲ್ಲ. ಅದ್ರ ಜೊತೆಗೆ ನಿಮ್ಮ ವಿಡಿಯೋನ ಯಾರು ಕ್ಲಿಕ್ ಮಾಡಿ ನೋಡಲ್ಲ. ಇದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನೀವು ಕ್ಲಿಕ್ ಮಾಡಿ ನೋಡಿಲ್ಲ ಅಂತ ಅಂದ್ರೆ ಆಲ್ಗೋರಿದಮ್ ಯಾರಿಗೂ ಆ ವಿಡಿಯೋನ ಸಜೆಸ್ಟ್ ಮಾಡಲ್ಲ. ಅದಕ್ಕೆ ನೀವು ಮೇನ್ ಆಗಿ ಮಾಡ್ಬೇಕಾಗಿರೋದು, ಯೂಟ್ಯೂಬ್ ವಿಡಿಯೋ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ಒಂದು ತಮ್ನೇಲ್ ನ ರೆಡಿ ಮಾಡಿ ಇಟ್ಕೊಳ್ಬೇಕು. ತಮ್ನೇಲ್ ನ ರೆಡಿ ಮಾಡಿ ಇಟ್ಕೊಂಡಿಲ್ಲ ಅಂತ ಅಂದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡಿನೂ ವೇಸ್ಟ್ ಆಗುತ್ತೆ. ಅದಕ್ಕೆ ಫಸ್ಟ್ ತಮ್ನೇಲ್ ತುಂಬಾನೇ ಇಂಪಾರ್ಟೆಂಟ್. ತಮ್ನೇಲ್ ನ ಹಾಕಿದ್ರಾ ಅಂತ ಅಂದ್ರೆ ನಿಮ್ಮ ವಿಡಿಯೋ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಜನರು ಕ್ಲಿಕ್ ಮಾಡಿ ನೋಡ್ತಾರೆ, ಸಬ್ಸ್ಕ್ರೈಬರ್ಸ್ ಬರುತ್ತೆ, ವ್ಯೂಸ್ ಬರುತ್ತೆ. ಏನೇನ್ ಮಿಸ್ಟೇಕ್ ಗಳನ್ನ ಮಾಡಬಾರ್ದು. ತಮ್ನೇಲ್ ನ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಪ್ಲೋಡ್ ಮಾಡೋದಕ್ಕಿಂತ ಫಸ್ಟ್ ಮುಂಚೆ ನೀವು ನೋಡ್ಕೊಳ್ಬೇಕು ತಮ್ನೇಲ್ ನ ಯಾವ ರೀತಿ ನೀವು ಕ್ರಿಯೇಟ್ ಮಾಡಿದೀರಾ. ಜಾಸ್ತಿ ತುಂಬಾ ಕಲರ್ ಇರೋದೆಲ್ಲ ಹಾಕ್ಬಿಟ್ರೆ ನೀವ್ ಏನ್ ಟೆಕ್ಸ್ಟ್ ಹಾಕಿದಿರೋ ಅದನ್ನ ಓದೋಕೆ ಕಷ್ಟ ಆಗುತ್ತೆ. ತಮ್ನೇಲ್ ಓದೋಕೆ ಅದನ್ನ 5 ಮಿನಿಟ್ಸ್ ಎಲ್ಲ ತಗೊಳಲ್ಲ, ಅದು ಇಮಿಡಿಯೇಟ್ ಆಗಿ ಅದು ಆಫ್ ಆಗ್ಬಿಡುತ್ತೆ. ನೀವು ಅದು ಒಂದ್ ವಿಡಿಯೋ ಕ್ಲಿಕ್ ಮಾಡಿದಿರಾ ಅಂತಂದ್ರೆ ಇಮಿಡಿಯೇಟ್ ಆಗಿ ಆಫ್ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, 3 to 4 ವರ್ಡ್ಸ್ ನ ಹಾಕ್ಬೇಕು. ಜಾಸ್ತಿ ನೀವೇನಾದ್ರೂ ವರ್ಡ್ಸ್ ಗಳನ್ನ ಹಾಕಿದೀರಾ ಅಂತಂದ್ರೆ ಜನರಿಗೆ ಅದನ್ನ ಓದೋದಕ್ಕೆ ಆಗಲ್ಲ. ಅದಕ್ಕೆ ಒಂದ್ 2 to 3 4 ವರ್ಡ್ಸ್ ಹಾಕಿದೀರಾ ಅಂತಂದ್ರೆ ಜನರು ಅದನ್ನ ಓದ್ಕೊಂತಾರೆ. ಜಾಸ್ತಿ ಕಾಣಿಸುತ್ತೆ. ಇವಾಗ ತುಂಬಾ ಕಲರ್ ಗಳನ್ನೆಲ್ಲ ಹಾಕಿ ಬ್ರೈಟ್ ಮಾಡ್ಬಿಟ್ಟು ಅದ್ರ ಜೊತೆಗೆ ನಿಮ್ ಫೋಟೋನ ಆಡ್ ಮಾಡಿ, ಅಲ್ಲಿ ನಿಮ್ ಫೋಟೋನು ಕಾಣಿಸ್ತಾ ಇರಲ್ಲ, ಅದ್ರ ಜೊತೆಗೆ ಟೆಕ್ಸ್ಟ್ ಕಾಣಿಸ್ತಾ ಇರಲ್ಲ. ಈ ತಪ್ಪುಗಳನ್ನ ನೀವು ಮಾಡ್ಲೇಬಾರ್ದು. ತಮ್ನೇಲ್ ನ ಆಡ್ ಮಾಡುವಾಗ ಇದನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಈ ಮಿಸ್ಟೇಕ್ ಗಳನ್ನ ನೀವು ಮಾಡಬಾರ್ದು. ಇದಾದ್ಮೇಲೆ ನೀವು ಯಾವ ರೀತಿ ತಮ್ನೇಲ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಅಂದ್ರೆ, ತಮ್ನೇಲ್ ನಲ್ಲಿ ಫಸ್ಟ್ ನೀವು ಮಾಡ್ಬೇಕಾಗಿರೋ 3 to 4 ವರ್ಡ್ಸ್ ನಾನು ಅವಾಗ್ನೇ ಹೇಳಿದೆ. ಬ್ರೈಟ್ ಕಲರ್ಸ್ ನ ಯೂಸ್ ಮಾಡಿ, ಆದ್ರೆ ಅದು ನಿಮ್ ಟೆಕ್ಸ್ಟ್ ಗೆ ಎಫೆಕ್ಟ್ ಆಗುವಂಗ್ ಇರಬಾರ್ದು. ಒಳ್ಳೆ ಕಲರ್ಸ್, ಅಟ್ರಾಕ್ಟಿವ್ ಆಗಿರೋ ಕಲರ್ಸ್ ನ ನೀವು ಆಡ್ ಮಾಡಿ, ಆದ್ರೆ ಟೆಕ್ಸ್ಟ್ ಗೆ ಅದು ಏನೂ ಪ್ರಾಬ್ಲಮ್ ಆಗ್ಬಾರ್ದು. ಟೆಕ್ಸ್ಟ್ ಫಸ್ಟ್ ಚೆನ್ನಾಗಿ ಕಾಣಿಸ್ತಾ ಇರ್ಬೇಕು. ಟೆಕ್ಸ್ಟ್ ನೋಡ್ಬಿಟ್ಟು ನಿಮ್ ವಿಡಿಯೋನ ನೋಡ್ತಾರ ಅವರು. ಆಮೇಲೆ ಇದ್ರಲ್ಲಿ ನೀವೊಂದು ಫೋಟೋನ ಆಡ್ ಮಾಡ್ಬೇಕು. ಫೋಟೋನ ಆಡ್ ಮಾಡಿದೀರಾ ಅಂತ ಅಂದ್ರೆ ನೀವು ಒಬ್ರಿಗೆ, ಇವಾಗ ನೀವು ಇವತ್ತು ನಿಮ್ ವಿಡಿಯೋ ನೋಡಿರ್ತಾರೆ, ನೆಕ್ಸ್ಟ್ ಡೇ ಅದೇನಾದ್ರೂ ಒಂದ್ ವೇಳೆ ಅವ್ರಿಗೆ ಸಜೆಸ್ಟ್ ಆಯ್ತು ಅಂತ ಅಂದ್ರೆ ನೆಕ್ಸ್ಟ್ ಆ ವಿಡಿಯೋನ ನೋಡ್ತಾರೆ, ಅದು ನೀವೇ ಅಂತ ಹೇಳಿ ಗೊತ್ತಾಗುತ್ತೆ. ಆದ್ರೆ ನೀವು ಫೋಟೋನು ಆಡ್ ಮಾಡಿಲ್ಲ ಅಂತ ಅಂದ್ರೆ ಅದು ನಿಮ್ಗೆ ರೆಕಗ್ನೈಸ್ ಮಾಡಲ್ಲ, ಯಾರು ಅದನ್ನ ರೆಕಗ್ನೈಸ್ ಮಾಡಲ್ಲ. ಅದಕ್ಕೆ ಆದಷ್ಟು ತಮ್ನೇಲ್ ನ ನೀವು ಆಡ್ ಮಾಡುವಾಗ ನಿಮ್ಮ ಫೋಟೋ ಆಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದರಿಂದ CTR ಜಾಸ್ತಿ ಆಗುತ್ತೆ, ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವ್ಯೂವರ್ಸ್ ಬರ್ತಾರೆ. ಇದೆಲ್ಲ ಆಗ್ಬೇಕು ಅಂತ ಅಂದ್ರೆ ಮೇನ್ ಆಗಿ ನೀವು ಮಾಡ್ಬೇಕಾಗಿರೋದು ತಮ್ನೇಲ್ ಚೆನ್ನಾಗಿತ್ತು ಅಂತ ಅಂದ್ರೆ ವಿಡಿಯೋದಲ್ಲಿ ವ್ಯೂಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಾದ್ಮೇಲೆ ಮಿಸ್ಟೇಕ್ ಯಾವ್ದು ಮಾಡಬಾರ್ದು ಅಂತ ಅಂದ್ರೆ, ಇವಾಗ ಯಾವ್ದ್ರಲ್ಲಿ ನೀವು ವಿಡಿಯೋಸ್ ಗಳನ್ನ ಇವಾಗ ತಮ್ನೇಲ್ ನ ಕ್ರಿಯೇಟ್ ಮಾಡಿದೀರಾ, ಯಾವ್ದ್ರಲ್ಲಿ ತಮ್ನೇಲ್ ನ ಕರೆಕ್ಟ್ ಆಗಿ ಕ್ರಿಯೇಟ್ ಮಾಡೋದು ಅಂತಂದ್ರೆ ಕ್ಯಾನ್ವಾಗ್ ಹೋಗಿ. ಕ್ಯಾನ್ವಾದಲ್ಲಿ ನಾನು ಆಲ್ರೆಡಿ ನಿಮ್ಗೆ ವಿಡಿಯೋ ಹೆಂಗ್ ಮಾಡೋದು, ತಮ್ನೇಲ್ ಎಡಿಟಿಂಗ್ ಮಾಡೋದು ಹೆಂಗೆ ಅಂತ ನಾನು ಆಲ್ರೆಡಿ ಹೇಳಿದೀನಿ.
ತಮ್ನೆಲ್ ನ ಎಡಿಟಿಂಗ್ ಮಾಡೋದನ್ನ ಚೆಕ್ ಮಾಡ್ಕೊಳ್ಳಿ. ಪಿಕ್ಸೆಲ್ ಲ್ಯಾಬ್ ಅಲ್ಲಿ ಹೇಳಿದೀನಿ, ಅಲ್ಲೂ ಬೇಕಾದ್ರೆ ನೀವು ಅದ್ರಲ್ಲೂ ಚೆಕ್ ಮಾಡ್ಕೊಳ್ಬಹುದು. ಅಡೋಬ್ ಎಕ್ಸ್ಪ್ರೆಸ್ ಅಲ್ಲಿ ಹೇಳಿದೀನಿ. ಈ ಮೂರಲ್ಲೂ ನಾನು ಹೇಳಿದೀನಿ, ಇದ್ರೊಳಗೆ ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೆ ಅಂತೇಳಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಅದನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮ್ ಕಲರ್ ಗ್ರೇಡಿಯಂಟ್ ಆಗಿರ್ಬೋದು, ಆಮೇಲೆ ಅದ್ರೊಳಗೆ ಬರೋ ಇಮೋಜಿಸ್ ಆಗಿರ್ಬೋದು, ಇವೆಲ್ಲವೂ ಯಾವ್ದು ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಒಂದೊಂದ್ರಲ್ಲಿ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಮಾಡುವಾಗ ತಮ್ನೆಲ್ ನ ಆಡ್ ಮಾಡಿ. ತಮ್ನೆಲ್ ನ ಆಡ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಒಂದ್ ಸ್ವಲ್ಪ ವ್ಯೂಸ್ ಬಂದಿಲ್ಲ ಅಂತ ಅಂದಾಗ ತಮ್ನೆಲ್ ನ ಚೇಂಜ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಅದಕ್ಕೆ ಆದಷ್ಟು 1 ವೀಕ್ ನೀವು ಟೆಸ್ಟ್ ಅಂತ ಇಟ್ಬಿಡಿ. 1 ವೀಕ್ ತಮ್ನೆಲ್ ಟೆಸ್ಟ್ ಅಂತ ಇಟ್ಕೊಂಡ್ಬಿಟ್ಟು ಕ್ಯಾನ್ವಾದಲ್ಲಿ, ಅಡೋಬ್ ಅಲ್ಲಿ ನಿಮ್ಗೆ ಯಾವ್ಯಾವ ತಮ್ನೆಲ್ ಆಪ್ ಗೊತ್ತಿದೆಯೋ, ನಿಮ್ಗೆ ಇಷ್ಟ ಆದ್ರೆ ಅದ್ರಲ್ಲೇ ನಿಮ್ಗೆ ಕ್ರಿಯೇಟ್ ಮಾಡ್ಬೇಕು ಅಂತ ಇದ್ರೆ ಅದ್ರಲ್ಲೇ ಹೋಗಿ ಇನ್ಶಾರ್ಟ್ ಅಲ್ಲಿ ಆಗಿರ್ಬೋದು, ಅದ್ರಲ್ಲೆಲ್ಲ ಹೋಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಇದ್ರೊಳಗೆಲ್ಲ ನಾನು ಕ್ರಿಯೇಟ್ ಹೆಂಗ್ ಮಾಡೋದು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಹಾಕಿದೀನಿ. ಅದನ್ನ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ತಮ್ನೆಲ್ ನ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಚೆಕ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ನಿಮ್ಮ ವಿಡಿಯೋಸ್ ಗಳಿಗೆ ತಮ್ನೆಲ್ ಹಾಕಿ. ನಾನು ತುಂಬಾ ಜನ ನೋಡಿದೀನಿ, ನನಗೆ ಕಮೆಂಟ್ ಎಲ್ಲ ಮಾಡಿರ್ತಾರೆ, ಆದ್ರೆ ತಮ್ನೆಲ್ ಹೆಂಗ್ ಹಾಕ್ಬೇಕು ಅಂತ ಹೇಳಿ ಗೊತ್ತಿರಲ್ಲ. ತಮ್ನೇಲು ನಿಮ್ಮ ವಿಡಿಯೋಸ್ ನಲ್ಲಿ ತಮ್ನೇಲ್ನೇ ಇಲ್ಲ ಅಂತ ಅಂದ್ರೆ ಯಾರು ನಿಮ್ಮ ವಿಡಿಯೋಸ್ ನ ಕ್ಲಿಕ್ ಮಾಡಿ ನೋಡಲ್ಲ. ಅದಕ್ಕೆ ನಾನು ಮೇನ್ ಆಗಿ ಹೇಳಿರೋದು ಏನ್ ಪ್ರಯೋಜನ ಅಂತ ಹೇಳಿದೀನಿ, ಮಿಸ್ಟೇಕ್ ಹೇಳಿದೀನಿ, ಅದಕ್ಕೆ ಏನ್ ಸೊಲ್ಯೂಷನ್ ಅಂತ ಹೇಳಿದೀನಿ. ಇದನ್ನ ನೀವು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ತಮ್ನೇಲ್ ನ ಕ್ರಿಯೇಟ್ ಮಾಡಿ. ತಮ್ನೇಲ್ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಅಪ್ಲೋಡ್ ಮಾಡುವಾಗ ತಮ್ನೇಲ್ ನ ಅಪ್ಲೋಡ್ ಮಾಡಿ. ಇದಿಷ್ಟನ್ನು ಮಾಡಿದೀರಾ ಅಂತ ಅಂದ್ರೆ ನಿಮ್ಮ ವಿಡಿಯೋ ಅಟ್ರಾಕ್ಟಿವ್ ಆಗಿ ಎಲ್ಲರಿಗೂ ಕಾಣಿಸುತ್ತೆ. ಆಮೇಲೆ ನಿಮ್ಮನ್ನ ಜನರು ರೆಕಗ್ನೈಸ್ ಮಾಡ್ತಾರೆ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ವ್ಯೂಸ್ ಬೇಕು, ಸಬ್ಸ್ಕ್ರೈಬರ್ಸ್ ಬೇಕು, ಬೇಗ ಮಾನಿಟೈಸೇಷನ್ ಆಗ್ಬೇಕು ಅಂತ ಅಂದ್ರೆ ಈ ತಮ್ನೆಲ್ ನ ಹಾಕೋದು ತುಂಬಾನೇ ಇಂಪಾರ್ಟೆಂಟ್. ಇದೇ ಫಸ್ಟ್ ಸ್ಟೆಪ್. ನಿಮ್ಮ ಯೂಟ್ಯೂಬ್ ನಲ್ಲಿ ನೀವು ವಿಡಿಯೋ ಹಾಕಿದೀರಾ ಅಂತ ಅಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ನೀವು ವ್ಯೂಸ್ ಏನಾದ್ರು ಬರ್ಬೇಕು ಅಂತ ಅಂದ್ರೆ ತಮ್ನೆಲ್ ಹಾಕೋದು ತುಂಬಾನೇ ಇಂಪಾರ್ಟೆಂಟ್. ಅದನ್ನ ಫಸ್ಟ್ ಮಾಡೋದನ್ನ ಮರಿಬೇಡಿ. ಇದಿಷ್ಟು ತಮ್ನೆಲ್ ನ ಹೇಗ್ ಕ್ರಿಯೇಟ್ ಮಾಡ್ಬೇಕು, ಏನ್ ಮಾಡ್ಬೇಕು, ಎಲ್ಲಿ ಹೋಗಿ ಅಪ್ಲೋಡ್ ಮಾಡ್ಬೇಕು, ಇದನ್ನೆಲ್ಲ ನಾನು ಹೇಳಿದೀನಿ. ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ರೆ 2 Bytes ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹೈಪ್ ನ ಒತ್ತೋದನ್ನ ಮರಿಬೇಡಿ. ಅದಾದ್ಮೇಲೆ ಲೈಕ್ ನ, ಕಮೆಂಟ್ ನ ಮಾಡೋದನ್ನ ಮರಿಬೇಡಿ. 2 Bytes ಕನ್ನಡ ಚಾನಲ್ ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.